ಯಾರು ಪ್ರೋತ್ಸಾಹ ತಗೊಂಡಿದ್ದಾರೆ, ಯಾರು ಬದಿ ನಿವೇಶನ ತಗೊಂಡಿದ್ದಾರೆ ಅನ್ನೋದಕ್ಕೆ ಶ್ರೀಮಾನ್ ವಿಶ್ವನಾಥ್ ಅವರು ದೊಡ್ಡ ಪ್ರಮಾಣದಲ್ಲಿ ಮುಂದೆನೇ ಬಂದು ಪತ್ರಿಕಾಗೋಷ್ಠಿ ಮಾಡ್ತಾರೆ. ಅವರು ಅವ್ರ ಹೆಂಡತಿ ಶ್ರೀಮತಿ ಶಾಂತಮ್ಮನವ್ರಿಗೆ ದಟ್ಟಗಳ್ಳಿ ಎಂಬುದು ದೇವನೂರು 3ನೇ ಹಂತದಲ್ಲಿ ಸೈಟ್ ನಂಬರ್ 25 ಆಗಿದ್ದನ್ನ ಅದು ಬ್ಯಾಕ್ ಸೈಡ್ ಇದ್ದನ್ನ ಅದನ್ನ ಬದಲಾವಣೆ ಮಾಡಿ ಮೂಡ ಸೆಟಲ್ ತಂದು ಅವರು ಅದನ್ನ 307 ಸೈಟ್ ನಂಬರ್ 300 ಕೊಟ್ಟಿದ್ದಾರೆ. ಶಾಂತಮ್ಮನವ್ರಿಗೆ ದೇವನೂರು 3ನೇ ಹಂತದಲ್ಲಿ 25 ಸೈಟ್ ನಂಬರ್ ಮಂಜೂರಾಗಿತ್ತು. 25 ಈಗ ಅಲರ್ಟ್ ಆಗಿರೋದು 60-40. ಈಗ ಅಲರ್ಟ್ ಆಗಿರೋದು ಯಾವ RTI ಇದೆ ನೋಡಿ, ಇಲ್ಲಿ ನೋಡಿ, ಈ RTI ಆಫೀಸ್ ಇದೆಲ್ಲ 55 RTI ಅದ್ರ ಪಕ್ಕದಲ್ಲಿ ಬರ್ತಕ್ಕಂಥ ಪ್ರೈಮ್ ಲೊಕೇಶನ್. ಇವರು ಹೇಳ್ತಕ್ಕಂಥ ಬಗ್ಗೆ ಏನಾದ್ರು ಕೂಡ ಒಬ್ಬ ಹಿರಿಯ ರಾಜಕಾರಣಿ ಅವರು ಈ ರೀತಿಯ ಕೀಳ್ಮಟ್ಟದ ರಾಜಕಾರಣ ಮಾಡ್ತಾ ಇದ್ರಲ್ಲ, ಅವರಂತ ರಾಜಕೀಯ ದಿವಾಳಿ ಆಗಿರ್ತಕ್ಕಂಥವ್ರು ರಾಜಕೀಯದಲ್ಲಿ ಯಾರು ಇಲ್ಲ ಅಂತ ಹೇಳಿಕೆ ಮತ್ತೆ ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥ ರಾಜಕಾರಣಿ. ಈಗ ಸಿದ್ದರಾಮಯ್ಯನವ್ರಿಗೂ ಮೂಡಕ್ಕೂ ಸಂಬಂಧ ಇಲ್ಲ. ಅವ್ರನ್ನ ಸಿದ್ದರಾಮಯ್ಯ ಗ್ಯಾಂಗ್ ಲೀಡರ್ ಅಂತ ಹೇಳ್ತಕ್ಕಂಥದ್ದು. ಸಿದ್ದರಾಮಯ್ಯ ಈ ಒಂದು ದಲಿತ ಭೂಮಿ ತಗೊಂಡ್ಬಿಟ್ಟಿದ್ದಾರೆ, ಅದು ಅತ್ಯಂತ ಕಾನೂನು ಬಾಹಿರ ಅಂತ ಹೇಳ್ತಕ್ಕಂಥ ದಲಿತ ಭೂಮಿಯಲ್ಲಿ ಅವರ ನಿಂಗ ಅನ್ನೋರು ಆಪ್ಷನ್ ತಗೊಂಡಿರ್ತಾರೆ ಜಮೀನ ಆಪ್ಷನ್ ತಗೊಂಡು ಅದನ್ನ ಅದು ಆಪ್ಷನ್ ತಗೊಂಡು ಈ PTL ಕೇಸು ಬರೋಕ್ಕಿಲ್ಲ. ಹಾಗಾಗಿ ಅದು ಕಾನೂನು ಬದ್ಧ ತಗೊಂಡು ಕೊಟ್ಟ ಮೇಲೆ ಇವು ಹೇಳ್ತೀವಿ ಇತಿಹಾಸ ನೋಡಿ. ಇನ್ನೊಂದು ಮಾತು ಸರ್, ಇನ್ನೊಂದು ಮಾತು, ಶ್ರೀಮಾನ್ ವಿಶ್ವನಾಥ್ ಅವ್ರ ಬಗ್ಗೆ ಹಿರಿತನ ಇದೆ. ಅವರು ಈ ರೀತಿ ಒಂದು ಕೀಳು ಮಟ್ಟದ ರಾಜಕಾರಣ ಮಾಡ್ತಕ್ಕಂಥದ್ದು ಬಿಡಬೇಕಾಗುತ್ತೆ. ಯಾಕೆಂದ್ರೆ ರಾಜಕೀಯ ವಿಚಾರ ಮಾಡಿರ್ತಕ್ಕಂಥವ್ರು ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ಬಂದಿರ್ತಕ್ಕಂಥ ರಾಜಕಾರಣ ಇದ್ರೆ ಅವರು ವಿಶ್ವನಾಥ್ ಅವರು ಯೋಚನೆ ಮಾಡಿ. ಕಾಂಗ್ರೆಸ್ ಕೊಟ್ಟರು ಬಳ್ಳಿ ಅಕ್ಕಿ ಅಂತ ಹೇಳಿ SF ಕೃಷ್ಣವರ ಕ್ರಿಟಿಸೈಸ್ ಮಾಡಿದ್ರು. ಮತ್ತೆ ದೇಶದ ಪ್ರಧಾನಮಂತ್ರಿಯಾಗಿ ದೇವೇಗೌಡರನ್ನ ಅವ್ರ ಪಕ್ಷದವ್ರನ್ನ ಹೀನಾಯವಾಗಿ ಬೈದ್ರು. ಮತ್ತೆ ಅಲ್ಲೇ ಹೋಗಿ MLA ಆದ್ರು, ರಾಜ್ಯಾಧ್ಯಕ್ಷರಾದ್ರು. ಮತ್ತೆ ಅದೇ ಪಕ್ಷದ ನಾಯಕನ ಮುಖ್ಯಮಂತ್ರಿ ಆಗಿದ್ದಂತ ಹೇಳಲಿಕ್ಕೆ BJP 25 ಕೋಟಿ ಲಂಚ ತಗೊಂಡಿರ್ತಾರೆ ಮಾಹಿತಿ ಅಂತ ಹೇಳಿದ್ರು. ಅದರಿಂದ ಇಂಥ ಕೀಳ್ಮಟ್ಟದ ರಾಜಕಾರಣ ಮಾಡ್ತಕ್ಕಂಥವ್ರು ಇದ್ರ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಮಗ ಯತೀಂದ್ರ ಸಿದ್ದರಾಮಯ್ಯ ಬಗ್ಗೆ ಮಾತಾಡ್ಬೇಕಾದ್ರೆ ಹಿಂದೆ ಯೋಚನೆ ಮಾಡಿ ಮಾತಾಡ್ಬೇಕು. ಅತ್ಯಂತ ಸಜ್ಜನಿಕೆ ಒಬ್ಬ ವ್ಯಕ್ತಿ, ಅವ್ರ ಬಗ್ಗೆ ಮಾತಾಡಿದ್ರೆ ಅವರೆಲ್ಲರೂ ಕೂಡ ತಮ್ಮ ನಾವೇ ತೊಳ್ಕೊಂಡು ಮಾತಾಡ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಈ ಏಜ್ನಲ್ಲಿ ಇಂಥ ಒಂದು ಕೆಟ್ಟ ವ್ಯವಸ್ಥೆಯಲ್ಲಿ ಈ ಏಜ್ನಲ್ಲಿ ಅವರು ಈ ಕೀಳ್ಮಟ್ಟದ ರಾಜಕಾರಣ ಮಾಡ್ತಕ್ಕಂಥ ನಾನು ಖಂಡಿಸ್ತೀನಿ.